ನಮಸ್ತೆ, ನಾನು ನಿಮ್ಮ ಪ್ರವೀಣ್ ಜಯರಾಮಯ್ಯ, ಜಾಯ್ಸ್ ಸಿವಿಲ್ ಸರ್ವಿಸ್ ಇಂದ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೈಂಡ್ ಪವರ್ ಸಕ್ಸಸ್ ಸೀಕ್ರೆಟ್ ಸಿಂಪ್ಲಿಫೈಡ್ ವೇ ಆಫ್ ಲರ್ನಿಂಗ್ ಅಲ್ಲಿ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, 10th PUC, ಎನಿ ಡಿಗ್ರಿ, ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಎಲ್ಲವನ್ನು ಯಾವ ರೀತಿ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಮತ್ತು ನಿಮ್ಮ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡಿಕೊಂಡು ಎನಿ ಎಕ್ಸಾಮ್ಸ್ ಆಗಲೇ ಹೇಳ್ದ ಹಾಗೆ ಯಾವುದೇ ಎಕ್ಸಾಮ್ದು ಟಫ್ನೆಸ್ನ ಹೇಗೆ ನಾವು ರಿಡ್ಯೂಸ್ ಮಾಡಿ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡ್ಬೋದು. ನಿಮಗೆ ಗೊತ್ತಿರುತ್ತೆ, ರೈತನೊಬ್ಬ ಬೀಜ ಬಿತ್ತಬೇಕಾದ್ರೆ ಮೊದಲು ಮಾಡೋ ಕೆಲಸ ಗದ್ದೆ ಉಳುಮೆ ಮಾಡ್ಕೊಳ್ಳೋದು. ಗದ್ದೆ ಉಳುಮೆ ಮಾಡಿಕೊಂಡ ನಂತರ ಬೀಜ ಹಾಕಿದ್ರೆ ಒಳ್ಳೆ ಫಲ ಸಿಗುತ್ತೆ ಹೊರತು ಬರಡು ನೆಲಕ್ಕೆ ಹೋಗಿ ಹಾಗೆ ಬೀಜ ಹಾಕಿದ್ರೆ ಬರಲ್ಲ. ಅದೇ ರೀತಿ ನಮ್ಮ ಮೈಂಡನ್ನು ರೆಡಿ ಇಟ್ಕೊಂಡು ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸಕ್ಸಸ್ ಭಾಳ ಈಸಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ಒಂದು ಮೈಂಡ್ ಪವರ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಬೋದು, ಮೆಮೊರಿ ಪವರ್ ಮತ್ತು ಎಕ್ಸಾಮ್ ಟಫ್ನೆಸ್ನ ಯಾವ ರೀತಿ ಕಡಿಮೆ ಮಾಡ್ಕೊಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಯಾವುದನ್ನೇ ಕಲಿಯಬೇಕಾದ್ರೆ ನಿಮ್ಮಲ್ಲಿ ಹೆಚ್ಚುವಾಗಿ ನಿಮಗೆ ಪಾಸಿಟಿವಿಟಿ ಇರಬೇಕು. ಮತ್ತು ವಿ ಶುಡ್ ನಾಟ್ ಕಾಲ್ ಇಟ್ ಆಸ್ ಎನ್ ಹಾರ್ಡ್ ವರ್ಕ್, ವಿ ಶುಡ್ ನಾಟ್ ಕಾಲ್ ಇಟ್ ಆಸ್ ಇದು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗಬಾರ್ದು. ಎವ್ರಿಥಿಂಗ್ ಯು ಶುಡ್ ಡೂ ಇನ್ ಎ ಪ್ಯಾಷನ್. ಅಂದರೆ ನನಗೆ ಇಷ್ಟನಪ್ಪ, ನಾನು ಅದಕ್ಕೆ ಓದ್ತಾ ಇದ್ದೀನಿ. ಆ ರೀತಿ ಒಂದು ಮೈಂಡ್ ಸೆಟ್ನ ಇಂಪ್ರೂವ್ ಮಾಡ್ಕೊಂಡು ಹೋದರೆ ನೀವು ಬೇಗ ಸಕ್ಸಸ್ಸನ್ನು ಕಾಣ್ಬೋದು. ಬಿಕಾಸ್ ಯು ಶುಡ್ ನಾಟ್ ಫೀಲ್ ದ ವರ್ಕ್ ವಿಚ್ ಯು ಆರ್ ವಿಲ್ಲಿಂಗ್ ಟು ಆರ್ ಲೈಕ್ ಟು ಡೂ ಆ್ಯಸ್ ಹಾರ್ಡ್ ವರ್ಕ್. ಕಷ್ಟದ ಕೆಲಸ ಅಂತ ಅನ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು. ಇದು ಕಷ್ಟದ ಕಾಲ. 2 ವರ್ಷ ಕಷ್ಟಪಟ್ಟರೆ ಅನ್ನೋದಕ್ಕಿಂತ 2 ವರ್ಷ ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ, ಫೋಕಸ್ ಮಾಡಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಆ ನಿಟ್ಟಿನಲ್ಲಿ ಹೋಗೋಣ. ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್. ಫಸ್ಟ್, ನೀವು ಯಾವುದೇ ಎಕ್ಸಾಮ್ ಆಗಿರ್ಬೋದು, 10th PUC, ಎನಿ ಡಿಗ್ರಿ ಆರ್ UPSC, ಫಸ್ಟ್ ನೀವು ಎಕ್ಸಾಮ್ನ ಅರ್ಥ ಮಾಡ್ಕೊಬೇಕು. ಎಕ್ಸಾಮ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ಯಾವ ರೀತಿ, ಸಿಲೆಬಸ್ ನೋಡ್ಕೊಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿಕೊಂಡು ಆ ಎಕ್ಸಾಮ್ ನಿಮ್ಮನ್ನ ಏನು ಕೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಗೇನ್ ನಾಲೆಡ್ಜ್ ಅಂದರೆ ಆಸ್ ವಿ ನೋ, ನಾವು ಎಷ್ಟು ಸ್ಟಡಿ ಮಾಡ್ತೀವಿ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ವೇಸ್ಟ್. ನೀವು ಕಲ್ತಿರೋ ಒಂದು ನಾಲೆಡ್ಜ್ ಎಲ್ಲಾರು ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಜಸ್ಟಿಫೈ ಯುವರ್ ಸೋಲ್ ಅಂದರೆ ಒಂದು ಕ್ವಶನಲ್ಲಿ ಹೇಗೆ ಕೊಟ್ಟಿರ್ತಾರೆ, ಯು ಶುಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ. ನೀವೇನು ಒಂದು ಹೊಸ ಸ್ಟಡೀಸ್ ಮಾಡ್ತಾ ಇದ್ದೀರಾ, ಇಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ದ್ಯಾಟ್ ಶುಡ್ ಬಿ ಸ್ಯಾಟಿಸ್ಫೈಡ್. ನಿಮಗೆ ಅದು ಸ್ಯಾಟಿಸ್ಫೈ ಆಗಬೇಕು. ವಾಟ್ ಆರ್ ದ ಕೆರಿಯರ್ ಆಪ್ಷನ್ಸ್ ಅವೈಲಬಲ್? ಎಸ್, ಪ್ರೈವೇಟಲ್ಲೂ ಇದೆ, ಗೌರ್ಮೆಂಟಲ್ಲೂ ಇದೆ. ವೆನ್ ವಿ ಕಾನ್ಸಂಟ್ರೇಟ್ ಆನ್ ದ ಗವರ್ಮೆಂಟ್ ಜಾಬ್, ಸೆಂಟ್ರಲ್ ಗವರ್ಮೆಂಟ್, IAS, IFS, IPS, etc., even in the state government, KIS, FDA, STA, PSI, so on. When you are studying for your SSLC, PUC or degree, ಅವಾಗಲೇ ನೀವು ಈ ಥರದ ಎಕ್ಸಾಮ್ಸ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೈ ದ ಏಜ್ ಆಫ್ 23 ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಒನ್ ಆಫ್ ದೋಸ್. Hurdles and varieties and difficulties are problem that can be overcome. Comparison and stress, it will come on, not to worry, demotivate, never mind. Memory problem ge sufficient sleep ಬೇಕು. First, coming to the comparison and stress, you have comparison. ಎಲ್ಲಿಂದ ಎಲ್ಲಿಗೆ ಹೋದ್ರೂ comparison ಇದ್ದೇ ಇರುತ್ತೆ. And based on the comparison only, it creates a stress on the people. So please, it is common, not to worry. Example ಕೊಡೋದಾದ್ರೆ, you take 2 cell phones of Samsung and MI, both are good. 2 ಮಾರ್ಕೆಟ್ ವ್ಯಾಲ್ಯೂ ಇದೆ. 10,000 ಪ್ರೈಸ್ ಇದ್ರು, ಸೇಮ್ ಪ್ರೈಸ್ ಇದ್ರು ಮಾರ್ಕೆಟ್ ಅಲ್ಲಿ, ಇದನ್ನ ತಗೊಳಕ್ಕೂ ಜನ ಇರ್ತಾರೆ, ಇದನ್ನ ತಗೊಳಕ್ಕೂ ಜನ ಇರ್ತಾರೆ. ಕೆಲವರಲ್ಲಿ ಕ್ಯಾಮ್ರಾ ಮತ್ತೆ ಡಿವೈಸ್ ಕ್ವಾಲಿಟಿ ಮತ್ತೆ ಸ್ಪೀಕರ್ ತಗೊಂಡ್ರೆ ಇಲ್ಲಿ ಬ್ರ್ಯಾಂಡ್ ನೋಡ್ತಾರೆ, ಮತ್ತೆ ಸ್ಪೀಕರ್ ಡಿಸ್ಪ್ಲೇ ನೋಡ್ತಾರೆ, ಸಾಫ್ಟ್ವೇರ್ ನೋಡ್ತಾರೆ, ಏನ್ ಪ್ರೊಸೆಸರ್ ನೋಡ್ತಾರೆ. ಅದೇ ರೀತಿ ಪ್ರತಿಯೊಂದಕ್ಕೂ ಕಂಪ್ಯಾರಿಸನ್ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ವರಿ ಅಬೌಟ್ ಕಂಪ್ಯಾರಿಸನ್ಸ್. ಒನ್ ಮೋರ್ ಇಂಪಾರ್ಟೆಂಟ್, ಸ್ಟೂಡೆಂಟ್ ಶುಡ್ ನೆವರ್ ಕಂಪೇರ್ ವಿತ್ ಎನಿ ಅದರ್ ಆಫ್ ಹಿಸ್ ಫ್ರೆಂಡ್ಸ್, ಬಿಕಾಸ್ ಇಟ್ ವಿಲ್ ಲೀಡ್ ಟು ಅನ್ನೆಸೆಸರಿ ಸ್ಟ್ರೆಸ್ ಅಂಡ್ ದೇ ವಿಲ್ ಗೋ ಫಾರ್ ಎ ಡಿಮೋಟಿವೇಶನ್. ಕೈಲಿ ಓದಕ್ ಆಗ್ತಾ ಇಲ್ಲ, ಓದ್ರು ಒಳ್ಳೆ ಮಾರ್ಕ್ಸ್ ತಗೊಳಕ್ ಆಗ್ತಾ ಇಲ್ಲ, ಕಂಪೇರ್ ಮಾಡಕ್ ಹೋಗ್ಬಾರ್ದು. ಇವನ್ ಪೇರೆಂಟ್ಸ್, ಪ್ಲೀಸ್ ಸ್ಟಾಪ್ ಕಂಪ್ಯಾರಿಸನ್ ವಿತ್ ಯುವರ್ ಚಿಲ್ಡ್ರನ್ ಅಂಡ್ ಅದರ್ ಚಿಲ್ಡ್ರನ್. ಯು ಶುಡ್ ಸ್ಟಾರ್ಟ್ ಮೋಟಿವೇಟಿಂಗ್ ದೆಮ್ so that you have separate unique feature qualities. ನಿಮಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಎಲ್ಲರೂ ಯುನೀಕ್ ಆಗಿರ್ತಾರೆ. ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಯು ಹ್ಯಾವ್ ಮೋರ್ ಸ್ಕಿಲ್ಸ್. ಸ್ಕಿಲ್ಸ್ನ ಐಡೆಂಟಿಫೈ ಮಾಡ್ಬೋದು. ಕಮ್ಯುನಿಕೇಶನ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ, ಲೀಡರ್ಶಿಪ್ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ತುಂಬಾ ಸ್ಕಿಲ್ಸ್ ಇದೆ. ಯು ಕ್ಯಾನ್ ಡೆವಲಪ್ ಇಟ್ ಬೈ ಗಿವಿಂಗ್ ಎ ಪ್ರಾಕ್ಟೀಸ್ ಸೊ ದಟ್ ಯು ಕ್ಯಾನ್ ಆಲ್ಸೋ ಬಿ ಯುನೀಕ್. ಮುಖ್ಯವಾದದ್ದು ಅಂದ್ರೆ ಮೆಮೊರಿ ಪ್ರಾಬ್ಲಮ್. ಮೆಮೊರಿ ಪ್ರಾಬ್ಲಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯು ನೀಡ್ ಸಫಿಶಿಯಂಟ್ ಸ್ಲೀಪ್ ಆಫ್
8 hours ನಿದ್ದೆ ಮಾಡ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ಯು ವಿಲ್ ಲೂಸ್ ಯುವರ್ ಮೆಮೊರಿ. ಯಾಕಂತಂದ್ರೆ ಮೆಮೊರಿ ಅಷ್ಟಾಗಿರಲ್ಲ. ನಿದ್ದೆ ಕಡಿಮೆ ಆದಷ್ಟು ನಿಮ್ಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ವೈ ವಿ ವಾಂಟ್ ಟು ಸ್ಲೀಪ್ ಈಸ್, ನಾವು ನಿದ್ದೆ ಮಾಡಿದಷ್ಟು ಬ್ರೈನ್ಗೆ ರೆಸ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನೀವೇನೇನು ಒಂದ್ ದಿವಸ ಓದಿರ್ತೀರಾ ಅದೆಲ್ಲ ಸೇವ್ ಆಗಿ ಸ್ಟೋರೇಜ್ ಆಗ್ಬೇಕು ಅಂತಂದ್ರೆ ಯು ನೀಡ್ ಸಫಿಶಿಯಂಟ್ ಸ್ಲೀಪ್. ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅರ್ಧಂಬರ್ಧ ನೆನಪಾಗುತ್ತೆ. ಫಾರ್ ಎಕ್ಸಾಮ್ ಬರಿತಾ ಇದ್ದೀನಿ, ಬರಿಬೇಕಾದ್ರೆ ನನಗೆ ನೆನಪಾಗಲ್ಲ, ಹೊರಗಡೆ ಹೋದ್ಮೇಲೆ ನೆನಪಾಗುತ್ತೆ ಅಂದ್ರೆ ದಟ್ ಈಸ್ ವೇಸ್ಟ್ ಆಗುತ್ತೆ. ಸೊ ಆ ರೀತಿ ಆಗ್ಬಾರ್ದು. ಯು ಶುಡ್ ಸ್ಲೀಪ್ ವೆಲ್ ಅಂಡ್ ಪ್ರಾಕ್ಟೀಸ್ ಟು ಇಂಪ್ರೂವ್ ಯುವರ್ ಮೆಮೊರಿ. ಇಂಪ್ರೂವ್ ಮಾಡಬೇಕು ಅಂದ್ರೆ ಮುಂದೆ ಸ್ಟ್ರಾಟಜೀಸ್ ಹೇಳ್ತೀನಿ, ಅದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್. ನಿದ್ದೆಲೆ 3 ತರ ಇದಾವೆ. ಸುಮ್ನೆ ನೀವು ಮಲಗಿದ ತಕ್ಷಣ ಫುಲ್ ಡೀಪ್ ಸ್ಲೀಪ್ ಹೋಗಲ್ಲ. ಅದಕ್ಕೆ ಅಂತಾನೆ ತುಂಬಾ ತುಂಬಾ ಒಳ್ಳೆ ವಿಡಿಯೋಸ್ ಇದೆ. ನೀವು ಸ್ಲೀಪ್ ಹೇಗೆ ಇಂಪ್ರೂವೈಸ್ ಮಾಡ್ಕೊಬಹುದು ಅನ್ನೋದಕ್ಕೆ ಯು ಕ್ಯಾನ್ ವಾಚ್ ದಟ್ ಅಂಡ್ ಲರ್ನ್ ಮೋರ್ ಅಬೌಟ್ ಯುವರ್ ಸ್ಲೀಪ್. ಅದನ್ನ ತಿಳ್ಕೊಬೇಕು. ಫಸ್ಟ್ ನಾವು ಮಲಗಿದ ತಕ್ಷಣ ನಾವು ಕೆಲವಸಲಿ ಕನ್ಸ್ ಬೀಳ್ತಾ ಇರುತ್ತೆ, ನಾವು ಇನ್ನು ಬ್ರೈನ್ ವರ್ಕ್ ಮಾಡ್ತಾ ಇರುತ್ತೆ. ಕನಸೇ ಬೀಳದ ನಿದ್ದೆ ಇರುತ್ತಲ್ಲ 1 hour ಇಲ್ಲ 2 hours, ಅದು ವೆರಿ ಇಂಪಾರ್ಟೆಂಟ್. ಅದು ಫುಲ್ ಕಂಪ್ಲೀಟ್ ರೀಫ್ರೆಶ್ ಮಾಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಡೇಗೆ ನಿಮಗೆ ಫುಲ್ ಎನರ್ಜಿ ಬರುತ್ತೆ. ದಟ್ ಈಸ್ ವಾಟ್ ಸ್ಲೀಪ್ ಈಸ್ ಮೋರ್. ಏನಕ್ಕೆ ತುಂಬಾ ಮುಖ್ಯ ಅಂತಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ದಟ್ ಯು ಹ್ಯಾವ್ ಟು ಗೆಟ್ ಎನರ್ಜಿ ಫಾರ್ ದ ನೆಕ್ಸ್ಟ್ ಡೇ. ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮೊರಿ. ಸ್ಪೀಡ್ ರೀಡಿಂಗ್ ಟೆಕ್ನಿಕ್, ಯು ಹ್ಯಾವ್ ಟು ರಿಪೀಟ್. ನಾವು ಓದ್ತಾ ಇದೀನಿ, ಇವತ್ತು ಓದ್ಬಿಟ್ಟು ತಿರ್ಗಾ ಇನ್ನೂ ಒಂದು ವಾರ ತಿಂಗಳು ಬಿಟ್ಟು ಓದ್ತೀನಿ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅಂಡ್ ಯು ಹ್ಯಾವ್ ಟು ಬಿ ಕಂಟಿನ್ಯೂಸ್ಲಿ. ಓದ್ತೀನಿ ಮತ್ತೆ ರಿವಿಷನ್ ಮಾಡಬೇಕು, ಓದ್ತೀನಿ ಹಂಗೆ ಬಿಟ್ರೆ ಕಷ್ಟ ಆಗುತ್ತೆ. ಓದ್ತಾನೆ ರಿವಿಷನ್ ಮಾಡಬೇಕು. ಅಂಡ್ ಹೌ ಟು ಇನ್ಕ್ರೀಸ್ ಯುವರ್ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಒಂದು ಬುಕ್ ಅನ್ನ ತಗೊಂಡ್ರೆ ಫಸ್ಟ್ ರೀಡಿಂಗ್ ಆಲ್ವೇಸ್ ಮಸ್ಟ್ ಬಿ ವೆರಿ ಸ್ಲೋ. ನಿಧಾನಕ್ಕೆ ಓದ್ತಾ ಹೋಗಿ. ಒಂದು ಹೈಲೈಟರ್ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್ ಏನಿರುತ್ತೆ ಅಲ್ಲಿ ಹೈಲೈಟ್ ಮಾಡಿ ಓದ್ತಾ ಹೋಗಿ. ಫಸ್ಟ್ ರೀಡಿಂಗ್ ಸ್ಲೋ, ಸೆಕೆಂಡ್ ರೀಡಿಂಗ್ ಯು ಕ್ಯಾನ್ ಗೋ ಟು ರೀಡ್ ಓನ್ಲಿ ದ ಹೈಲೈಟೆಡ್ ಪಾಯಿಂಟ್ಸ್, ಥರ್ಡ್ ರೀಡಿಂಗ್ ಆಲ್ಸೋ ಸೇಮ್. ನೆಕ್ಸ್ಟ್ ಯು ವಿಲ್ ಇಂಪ್ರೂವ್ ಯುವರ್ ಸ್ಪೀಡ್ ರೀಡಿಂಗ್ ಟೆಕ್ನಿಕ್. ಅಂಡ್ ಆಲ್ಸೋ ಡೋಂಟ್ ಫರ್ಗೆಟ್, ಯು ಹ್ಯಾವ್ ಟು ರಿಪೀಟ್ ಅಂಡ್ ಯು ಹ್ಯಾವ್ ಟು ರಿವೈಸ್ ಫಾರ್ ವೀಕ್ಲಿ ಒನ್ಸ್. ನೀವು ರಿವೈಸ್ ಮಾಡಬೇಕು. ವೀಕ್ಲಿ ಮಂಡೇ ಟು ಸ್ಯಾಟರ್ಡೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಓದಿರ್ತೀರಾ. ಸಂಡೇ ಯು ಹ್ಯಾವ್ ಟು recall and revise all those. Yes, focus on ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಜಾಸ್ತಿ ಅಂತಂದ್ರೆ, ಫಸ್ಟ್ ವಿ ಆರ್ ಕಮಿಂಗ್ ಟು ದ ಇಂಟರಾಕ್ಟ್ ಮಾಡಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸ್ಟಡಿಂಗ್ ಅಬೌಟ್ ಎನ್ ಹಿಮಾಲಯ ನೀವು ಫೀಲ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಸರ್ ಅಂದ್ರೆ, ಇಫ್ ಯು ಆರ್ ಸ್ಟಾರ್ಟೆಡ್ ರೀಡಿಂಗ್ ಹಿಮಾಲಯದಲ್ಲಿರುವ ಚಳಿ ನಿಮಗೆ ಫೀಲ್ ಆಗ್ಬೇಕು. ಹಿಮಾಲಯದಲ್ಲಿ ಗಂಗಾ ನದಿ ಹರಿತಾ ಇರೋ ಸೌಂಡ್ ಕೇಳಿಸ್ಬೇಕು. ಹಿಮಾಲಯದಲ್ಲಿರುವ ಫಾಗ್ ನಿಮ್ಗೆ ಕಾಣಿಸ್ಬೇಕು. ಮತ್ತೆ ಆಪಲ್ ನ ಟೇಸ್ಟ್ ನಿಮ್ಗೆ ನೆನಪಾಗ್ಬೇಕು. ಅದೆಲ್ಲ ನೀವು ಇಂಟರಾಕ್ಟ್ ಮಾಡಿ ಓದೋದು, ಸ್ಕಿಲ್ ನ ಡೆವಲಪ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ರಿಮೆಂಬರ್. ಈವನ್ ನವ ಡೇಸ್ ಯು ಹ್ಯಾವ್ ಈಸಿ ಟೆಕ್ನಿಕ್ಸ್. ಯಾವ ರೀತಿ ನೀವು ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ತರ ವಿಡಿಯೋ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಟೈಪ್ ದ ಟಾಪಿಕ್ ವಾಟ್ ಯು ಆರ್ ಸ್ಟಡಿಂಗ್, 3D ಅಲ್ಲಿ ತೋರಿಸ್ತಾರೆ ನಿಮ್ಗೆ. ವೈ ಐ ಆಮ್ ಸಜೆಸ್ಟಿಂಗ್ ಟು ಗೋ ಫಾರ್ ದಿಸ್ ವಿಜುವಲ್ ಎಜುಕೇಶನ್ ಅಂತಂದ್ರೆ, ವಾಟ್ ಎವರ್ ಯು ಸಿ, ಯಾವ್ದಾವ್ದು ನೀವು ನೋಡ್ತೀರಾ, ಪಿಕ್ಟಾರಿಕಲ್ ಅಲ್ಲಿ ಯಾವ್ದು ನೋಡ್ತೀರಾ, ದಟ್ ವಿಲ್ ಬಿ ವೆರಿ ಈಸಿಲಿ ಅಂಡ್ ಸ್ಟ್ರಾಂಗ್ಲಿ ಸ್ಟೋರ್ ಆಗುತ್ತೆ. ಬೆಟರ್ ದೆನ್ ನೀವು ಬುಕ್ಕಲ್ಲಿ ಓದೋದಕ್ಕಿಂತ ಜಾಸ್ತಿ ನೆನಪಿರುತ್ತೆ. ಅದಕ್ಕೋಸ್ಕರ ಯು ಶುಡ್ ಇಂಟರಾಕ್ಟ್ ಅಂಡ್ ಯೂಸ್ ದಿಸ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಸೊ ದಟ್ ಯು ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಒನ್, ಓನ್ ಟೈಮ್ ಟೇಬಲ್. ಏನಾಗ ಓನ್ ಟೈಮ್ ಟೇಬಲ್ ಹಾಕಿದೀವಿ ಅಂತಂದ್ರೆ, ದ ಮೇನ್ ಮೋಟಿವ್ ಇಸ್ ಟು ಸೆಲ್ಫ್ ಮೋಟಿವೇಟ್. ನೀವೇ ಸೆಲ್ಫ್ ಮೋಟಿವೇಟ್ ಆಗಿ ಒಂದು ಟೈಮ್ ಟೇಬಲ್ ಮಾಡಿ. ನೀವು ಇಷ್ಟಪಡೋ ಟೈಮಲ್ಲಿ ಕೂತ್ಕೊಂಡು ಓದ್ಲೇಬೇಕು. ಅದಕ್ಕೆ ನಿಮ್ಮ ಓನ್ ಟೈಮ್ ಟೇಬಲ್, ಯೂನಿವರ್ಸಲ್ ಟೈಮ್ ಟೇಬಲ್ ಹಾಕ್ಬೋದು. ಬಟ್ ಡಸಂಟ್ ವರ್ಕ್ ಬಿಕಾಸ್ ನೀವೇ ಎದ್ದು ನಿಮ್ಮ ಓನ್ ಇಂಟ್ರೆಸ್ಟ್ ಇಲ್ಲಿ ಒಂದು ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ 5 hours 6 hours ಓದಿ. ಇಲ್ಲಿ 10 hour ಆಗಿರೋದು ಮ್ಯಾಂಡೇಟ್ರಿ ಫಾರ್ UPSC ಆಸ್ಪಿರೆಂಟ್ಸ್. 10 hours ಓದ್ಲೇಬೇಕು. ಇಲ್ಲಿ ಅದು ಬಿಟ್ಟು ಬೇರೆ ಎಕ್ಸಾಮ್ಸ್ ಇದ್ರೆ 5 hours 6 hours ಐ ಥಿಂಕ್ ಇಟ್ ಈಸ್ ಎನಫ್. ನೀವೇ ಓನ್ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಫ್ರೇಮ್ ಮಾಡ್ಕೊಂಡು ಯು ಹ್ಯಾವ್ ಟು ಫಾಲೋ ದ ಟೈಮ್ ಟೇಬಲ್. ಯು ಹ್ಯಾವ್ ಟು ಮೇಂಟೈನ್ ದ ಕನ್ಸಿಸ್ಟೆನ್ಸಿ ಬಿಕಾಸ್ ನಿಮ್ಮ ಕನ್ವೀನಿಯಂಟ್ ಟೈಮ್ ಅಲ್ಲಿ ನೀವು ಟೈಮ್ ಟೇಬಲ್ ಹಾಕಿರ್ತೀರಾ, ಮಿಸ್ ಔಟ್ ಆಗಬಾರ್ದು. ಟು ಮೇಂಟೈನ್ ದ ಕನ್ಸಿಸ್ಟೆನ್ಸಿ ಅದಕ್ಕೆ ಓನ್ ಟೈಮ್ ಟೇಬಲ್ ಆಗಿರೋದು. ಮತ್ತೆ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಇವತ್ತು ಎದೊಳಕ್ಕಾಗ್ಲಿಲ್ಲ ಅಂತ ಸಿಲ್ಲಿ ರೀಸನ್ಸ್ ಕೊಡಕ್ ಹೋಗ್ಬಾರ್ದು ಬಿಕಾಸ್ ದಟ್ ಮೈಟ್ ಅಫೆಕ್ಟ್ ಯುವರ್ ಗೋಲ್. ಸೊ ಪ್ಲೀಸ್ ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ಎಸ್, ಸ್ಟ್ರಾಟಜಿ ಮುಂದೆ ಹೇಳ್ತಾ ಹೋಗ್ತೀನಿ. ಇಟ್ ಈಸ್ ವೆರಿ ಗುಡ್ ಅಂಡ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದಟ್ ಸ್ಟ್ರಾಟಜೀಸ್ ಇನ್ ಯುವರ್ ಸ್ಟಡೀಸ್.
as it will lead to the mighty effect of positivity. ಬ್ಲೂ ಪ್ರಿಂಟ್ ಅಂತಂದ್ರೆ ಇಟ್ ಈಸ್ ಅದು ಒಂಥರ ರಫ್ ಸ್ಕೆಚ್ ಆಗ್ತೀವಿ. ಈಗ SSLC PUC ಡಿಗ್ರಿಲೆಲ್ಲ ನಿಮ್ಗೆ ಬ್ಲೂ ಪ್ರಿಂಟ್ ಆರಾಮಾಗಿ ಸಿಗುತ್ತೆ. ಈ ಚಾಪ್ಟರ್ ಓದಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ಸಮ್ಮನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 14 ಮಾರ್ಕ್ಸ್ ತಗೊಂತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಇದ್ರೆ ನಮ್ಗೆ ಒಂದು ಲೆಸನ್ ಅಲ್ಲಿ ಯಾವ್ದಾವ್ದು ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ದುಡುಕಿ ಇತಿಹಾಸನ ಸೃಷ್ಟಿಸೋಕಾಗಲ್ಲ, ಹಾಗಂತ ಇತಿಹಾಸನ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ. ಆದ್ರೆ ಇಲ್ಲಿ ನೀವು ಸರಿಯಾಗಿ ಪ್ಲಾನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡ್ರೆ ನಿಮ್ಮ ಸಕ್ಸಸ್ ಅನ್ನ ಈಸಿಯಾಗಿ ರೀಚ್ ಆಗ್ಬಹುದು. ಯು ಶುಡ್ ಇನ್ಫ್ಲೇಟ್ ಸಮ್ ಟೈಮ್ ಅಂಡ್ ಡಿಫ್ಲೇಟ್ ಸಮ್ ಟೈಮ್ಸ್. ನೀವು ಮೇಂಟೈನ್ ಮಾಡ್ಬೇಕು ಕನ್ಸಿಸ್ಟೆನ್ಸಿನ, ಹೌದು, ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಸಸ್ಟೈನ್ ಇನ್ ದ ರೇಸ್ ಅಲ್ಲಿ 100 ಮೀಟರ್ ರೇಸ್ಗೆ 1000 ಮೀಟರ್ ರೇಸ್ಗೆ ಡಿಫ್ರೆನ್ಸ್ ಇದೆ. 100 ಮೀಟರ್ ರೇಸ್ ಅಲ್ಲಿ ಒಂದೇ ಸಲ ಫಾಸ್ಟ್ ಆಗಿ ನಾನು ಪಿಕಪ್ ತಗೊಂಡು ಓಡ್ಬೋದು, ಬಟ್ 1000 ಮೀಟರ್ ರೇಸ್ ಅಲ್ಲಿ ಯು ಹ್ಯಾವ್ ಟು ಮೇಂಟೈನ್ ದಟ್ ಕನ್ಸಿಸ್ಟೆನ್ಸಿ, ಸ್ಪೀಡ್, ಅಂಡ್ ಆಲ್ಸೋ ಯು ನೀಡ್ ಟು ಸಸ್ಟೈನ್ ಇನ್ ದ ರೇಸ್. ಲಾಸ್ಟ್ ಅಲ್ಲಿ ಪವರ್ ಹಾಕಕ್ಕೆ ನಿಮ್ಮ ಹತ್ರ ಅಷ್ಟು ಎನರ್ಜಿ ಉಳ್ಕೊಂಡಿರ್ಬೇಕು. ಸೊ ದಟ್ ಈಸ್ ವಾಟ್ ಇನ್ಫ್ಲೇಟ್ ಅಂಡ್ ಡಿಫ್ಲೇಟ್ ಸ್ಟ್ರಾಟಜಿ ಸೇಯಿಂಗ್. ನೀವು ಯಾವ ರೀತಿ ಸ್ಟಡೀಸ್ ಮಾಡ್ತಾ ಇರಬೇಕು ಅಂತಂದ್ರೆ ಓವರ್ಲೋಡ್ ಆಗಬಾರ್ದು. ಸೊ ಓನ್ಲಿ ಇನ್ನ 10 hours ಟೈಮ್ ಟೇಬಲ್ ನಲ್ಲಿ 10 hours ಸ್ಟಡಿ ಮಾಡಬೇಕು ಅಂತ ಕೊಟ್ಟಿರೋ ಸದಾ UPSC ಆಸ್ಪಿರೆಂಟ್ಗೆ ವಿ ಹ್ಯಾವ್ 4 hours ಆಫ್ ಬ್ರೇಕ್, ಎಕ್ಸ್ಕ್ಲೂಡಿಂಗ್ ನಾವು ಟಿಫನ್ಗೆ ಲಂಚ್ಗೆ ಆ ಟೈಮ್ ಬಿಟ್ಟು 4 hours ಬ್ರೇಕ್ ಇದೆ. ಆ ಮಧ್ಯದಲ್ಲಿ ಬ್ರೇಕ್ ಅವರ್ ನಲ್ಲಿ ನೀವು ರಿಲ್ಯಾಕ್ಸ್ ಮಾಡಿ ಆ ನಂತರ ಸ್ಟಡಿ ಮಾಡಬೇಕು. ಯು ಕೆನಾಟ್ ಗೋ ಫಾರ್ ಎ ಸಿಂಗಲ್ ರನ್ ಲೈಕ್ ಸ್ಟಡಿ ಒಂದ್ ದಿವಸದಲ್ಲಿ ಪೂರ್ತಿ ಜಾಗ್ರಫಿ NCERT ಟೆಕ್ಸ್ಟ್ ಬುಕ್ ಮುಗಿಸ್ತೀನಿ 6, 7, 8, 9. ದಟ್ ಈಸ್ ಅ ಬಿಗ್ ಮಿಸ್ಟೇಕ್ ಯು ಆರ್ ಡೂಯಿಂಗ್. ಇಫ್ ಯು ಡೂ ಲೈಕ್ ದಟ್, ವಾಟ್ ಹ್ಯಾಪನ್ಸ್, ಎಕ್ಸಾಂಪಲ್ಗೆ ಯಾವುದೋ ಒಂದು ಸ್ವೀಟ್ ಚೆನ್ನಾಗಿದೆ ಅಂತ ನೀವು ಜಾಸ್ತಿ ತಿಂದ್ರೆ ಹೊಟ್ಟೆಗಿಡುತ್ತೆ, ಅದಾದ್ಮೇಲೆ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಆ ಥರ ಮಾಡಕ್ ಹೋಗ್ಬೇಡಿ. ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಏನ್ ಸರ್ ಇದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂದ್ರೆ? ಇದೊಂದು ಚಿಕ್ಕ ಪಾಲಿಸಿ ಯೂಸ್ ಮಾಡ್ಕೊಂಡು ಬ್ರಿಟಿಷ್ ಅಷ್ಟು ದೊಡ್ಡ ಭಾರತನ ರೂಲ್ ಮಾಡಿ ಡಿವೈಡ್ ಮಾಡಿ ರೂಲ್ ಮಾಡಿದ್ದಾರೆ. ಅದೇ ತರ ಯು ಕ್ಯಾನ್ ಆಲ್ಸೋ ಡಿವೈಡ್ ಅಂಡ್ ರೀಡ್ ದ ಸಬ್ಜೆಕ್ಟ್. ಪ್ಲೀಸ್ ಆಡ್ ಆನ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಮತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈ ಒಂದು ಜಿಲ್ಲೆಯಲ್ಲಿ ಯಾವುದೇ ಕೂಡ ರೈತ ಆತ್ಮಹತ್ಯೆ ಪ್ರಕರಣ ಬರಕೂಡ್ದು ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ರೆ ನೀವು ಅದಕ್ಕೆ ಮೊದಲೇ ಯೋಚನೆ ಮಾಡಿರ್ಬೇಕು. ಏನೇನು ಸಮಸ್ಯೆ ಇರುತ್ತೆ ರೈತರಿಗೆ, ಯಾವ ರೀತಿ ಅದನ್ನು ಪರಿಹರಿಸ್ಬೋದು, ಮತ್ತೆ ಈ ಕ್ಲೈಮೇಟ್ ಇಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ವಾಟ್ ಆರ್ ದ ಡಿಫಿಕಲ್ಟೀಸ್ ದೇ ಆರ್ ರಿಯಲಿ ಫೇಸಿಂಗ್, ವಾಟ್ ಆರ್ ದ ಹೌ ಟು ಓವರ್ಕಮ್ ದ ಡಿಫಿಕಲ್ಟೀಸ್ ಅಂತೆಲ್ಲ ನೀವು ಕರೆಕ್ಟಾಗಿ ಸಾಲ್ವ್ ಔಟ್ ಮಾಡಿದ್ರೆ ಇಟ್ ವಿಲ್ ಬಿ ಎ ವೆರಿ ಗುಡ್ ಐಡಿಯಾ. ವೆರಿ ಇಂಪಾರ್ಟೆಂಟ್ ಎಬಿಲಿಟಿ ಇಸ್ ಟು ಕನ್ವರ್ಟ್ ಯುವರ್ ವೀಕ್ನೆಸ್ ಇನ್ ಟು ಸ್ಟ್ರೆಂತ್. ನಿಮ್ಮ ವೀಕ್ನೆಸ್ ಅನ್ನ ನೀವು ನೋಟ್ ಡೌನ್ ಮಾಡಿಕೊಂಡು ಆ ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡಿ. ಇಫ್ ಯು ಪ್ರಾಕ್ಟೀಸ್ ಮೋರ್, it will be converted into your strength. For example, you can improve your communication if it is not that good, and also you can improve your CSAT. If you are feeling it is difficult, you can more practice the CSAT important questions so that it will be your strength. Improve your intelligence quotient and emotional quotient. Intelligence quotient ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂದ್ರೆ, you should have sufficient sleep and also a meditation practice. Along with that, you should have more knowledge about the subject, and also you should be continuously getting the new things updated, current affairs, etc. When you have the knowledge, you can judge with all the dimensions. What UPSC asks, UPSC ಏನ್ ಕೇಳ್ತಾರೆ ಅಷ್ಟು ಹಿಸ್ಟ್ರಿ, ಪೊಲಿಟಿ, different subject knowledge ಯಾವ್ದಕ್ ಬೇಕು ಅಂದ್ರೆ, when it comes to the decision making, you should have that analytical skill. Based on the knowledge, you will get the analytical skills so that you can take a right decision at right time. So only IQ is very important. Please improve that. Emotional quotient. It is an ability to understand and manage your own emotions in positive ways so that it will relieve your stress, and also it will improve your communication with others, and also you can improve your IQ along with the practice of meditation and also having sufficient sleep. Everyone will get emotional, but a person who have high EQ can manage that emotion and also take the right decisions. You should not outbreak your emotions at certain point, so that you should be more controlled of your own emotions and take right decision to solve the problem. That is what the emotional quotient is telling. Remember, power of human brain is equal to the depth of oceans.
The deepest trench in the world is Mariana Trench, which is 11 kilometers deep. Along with the meditation, also practice Anulom Vilom Pranayama. ಈ ಪ್ರಾಣಾಯಾಮ ಮಾಡೋದು ಹೇಗೆ ಅಂದರೆ ಫಸ್ಟ್ ಇನ್ ಯುವರ್ ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರೆ ಹಾಕಿ ನಿಮ್ಮ ಲೆಫ್ಟ್ ಥೈ ಮೇಲೆ ಪ್ಲೇಸ್ ಮಾಡಿ. ದೆನ್ ಟೇಕ್ ಯುವರ್ ರೈಟ್ ಹ್ಯಾಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಫಿಂಗರ್ನ ಫೋಲ್ಡ್ ಮಾಡಿ. ಟೇಕ್ ಯುವರ್ ರೈಟ್ ಹ್ಯಾಂಡ್ ನಿಯರ್ ಯುವರ್ ನೋಸ್. ಫಸ್ಟ್ ರಿಮೆಂಬರ್, ಯಾವಾಗಲೂ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡೋಕ್ಕಿಂತ ಮೊದಲು ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್ ಯು ಶುಡ್ ಇನ್ಹೇಲ್ ಯುವರ್ ಏರ್ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ಯುವರ್ ನೋಸ್. ಸೊ ರಿಮೆಂಬರ್ ದಿಸ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ರೈಟ್ ಸೈಡ್ ನೋಸ್ನ ಕ್ಲೋಸ್ ಮಾಡಿ, ಲೆಫ್ಟ್ ಸೈಡಲ್ಲಿ ಏರ್ನ inhale ಮಾಡಿ. Next you have to close that left side and open the right side nose to exhale the air. And again you should inhale the air from the right nose only, and again close that right nose and also open the left nose so that you should exhale that air from the left side of your nose. And again you should inhale the air from left nose and again close that and you open the right side to exhale. ದಿಸ್ ಈಸ್ ದ ಸೈಕಲ್ ಯು ನೀಡ್ ಟು ಫಾಲೋ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಲ್ಲಿ ಚಾರ್ಟ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಇನ್ಹೇಲ್ ಫ್ರಮ್ ದ ಲೆಫ್ಟ್ ಆ್ಯಂಡ್ ಕ್ಲೋಸ್ ದ ಲೆಫ್ಟ್ ಆ್ಯಂಡ್ ಎಕ್ಸೇಲ್ ಫ್ರಮ್ ದ ರೈಟ್ ಆ್ಯಂಡ್ ಅಗೇನ್ ಯು ಶುಡ್ ಇನ್ಹೇಲ್ ಫ್ರಮ್ ದ ರೈಟ್ ಓನ್ಲಿ ಆ್ಯಂಡ್ ಯು ಶುಡ್ ಎಕ್ಸೇಲ್ ಇಟ್ ಟು ದ ಲೆಫ್ಟ್. ದಿಸ್ ಈಸ್ ದ ಸೈಕಲ್ ಯು ನೀಡ್ ಟು ಫಾಲೋ ಇನ್ ದಿಸ್ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. Here is a situation. Please try to analyze and interpret in our comment section. You are aspiring to become an IAS officer and now you have been selected for the personal interview. On the day of the interview, on the way to the venue, you saw an accident where a mother and child who happens to be your relatives were badly injured. They needed immediate help. Question is, what would you have done in such a situation? Justify your action. ಇದಕ್ಕೊಂದು ಸೊಲ್ಯೂಷನ್ ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕೊನೆಯದಾಗಿ ನಮ್ಮ ಚಾನಲ್ನಲ್ಲಿ UPSC ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. UPSC ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬ ಶಾರ್ಟ್ ವಿಡಿಯೋಸ್ ಅದರಲ್ಲೆಲ್ಲ ಕವರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇಮೇಲ್ ID ಹಾಕಿರ್ತೀವಿ. ನೀವು ಅದ್ರಲ್ಲಿ ಯಾವಾಗ ಬೇಕಾದ್ರೆ ನಿಮ್ಮ ಡೌಟ್ಸ್ ಇಲ್ಲ ಕ್ವೆರೀಸ್ನ ನೀವು ಕಳಿಸ್ಬೋದು, ನಾವು ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಅಟ್ ಲಾಸ್ಟ್, ನಿಮಗಿದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.